ಸನಾ ಅಬ್ಬಾ ಹೆಂಗಿದೀವ? ಅದು ಸ್ನೇಹ ಹುಬ್ಳಿಗೆ ಹೊಂಟವಳೆ, ನಿಂಗೆ ಹೇಳ್ಬಿಟ್ಟು ಹೋಗಮ್ಮ ಅಂತ ಫೋನ್ ಮಾಡವಳೆ. ಹುಬ್ಳಿಗ? ಯಾಕವಿ ಸ್ನೇಹ? ಮಾಕ್ ಟೆಸ್ಟ್ ಅಕ್ಕ. ಮೇನ್ ಎಕ್ಸಾಮ್ ಬರೆಯಕ್ಕಿಂತ ಮುಂಚೆ ಈ ಟೆಸ್ಟ್ ಅಟೆಂಡ್ ಮಾಡಿದ್ರೆ ಒಂದ್ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ, ಅದಕ್ಕೆ. ಓ ಹೌದಾ? ಸರಿ ಕಣ್ಣವಿ, ಸಂದಾಗ್ ಬರೀ. ಅಕ್ಕ ನೀನ್ ನಿಜವಾಗ್ಲೂ ಮಲ್ಕೊಂಡೇ ಇದ್ಯಾ? ಅಯ್ಯೋ, ಇವಳಿಗೆ ಎಲ್ಲಾದ್ರಲ್ಲೂ ಯಾವಾಗ್ಲೂ ಬರೀ ಡೌಟೆ. ಅವ ಹಾ ನೀನ್ ಹಿಂಗಿದ್ಯಾವ? ಆರೋಗ್ಯ ಎಲ್ಲ ಸಂದಾಕೈತಲ್ವಾ? ಹ್ಞೂ ಕಣವಿ, ಸಂದಾಕಿವ್ನಿ. ಇಲ್ಲೋಡು, ನಾನು ಹುಷಾರಾಗಿರವ, ಒತ್ತೊತ್ತು ಊಟ ಮಾಡವೆ. ಹಾ ಸರಿ ಕಣವ. ಅಕ್ಕ, ನನ್ ಟ್ರೈನಿಗೆ ಟೈಮ್ ಆಯ್ತು, ನಾನೀಗ ಹೊರಡ್ತೀನಿ. ನಾನು ನಾಳೆ ವಾಪಸ್ ಬಂದ್ಮೇಲೆ ಕಾಲ್ ಮಾಡ್ತೀನಿ. ಸರಿ ಕಣವಿ. ಅವ್ವ, ಶ್ರೀ ಬಂದ್ರು ಅನ್ಸುತ್ತೆ, ನಾನು ಹೋಗಿ ಬರ್ತೀನಿ. ಏನಿಲ್ಲಮ್ಮ. ಅಮ್ಮ, ಸ್ನೇಹನ ಮೀಟ್ ಮಾಡಕ್ ಹೋಗಿದ್ದಲ್ಲ, ಏನಾಯ್ತು? ಮಾತಾಡ್ದ? ಹ್ಞೂ ಕಣ್ಲ, ಹೋಗಿ ಮಾತಾಡ್ಕೊಂಬಂದೆ. ಏನಂದ್ಲು? ಏನ್ ಮಾತಾಡ್ದೆ? ಅವಳಿಗೆಲ್ಲ ಅರ್ಥ ಆಗಂಗೆ ಮಾತಾಡ್ಬಿಟ್ಟು ಬಂದ್ವಿ. ಅದೇ ಅಮ್ಮ, ಏನ್ ಮಾತಾಡ್ದೆ? ಅದೇ ಕಣ್ಲ, ಶ್ರೀಕಂಠ ಬಂಗಾರಮ್ಮನ ಮಗ, ಅವ್ನು ಸಾನೆ ಕೆಟ್ಟವನು, ಅವನಿಂದ ದೂರ ಇರು ಅಂತ ಹೇಳಿ ಬಂದ್ವಿ. ಅದಕ್ಕೆ ಸ್ನೇಹ ಏನಂದ್ಲು? ಒಪ್ಕೊಂಡ್ಲಾ? ಪಾಪ ಕಣ್ಲ, ಹೊಸಿ ಬೇಸರ ಆಯ್ತು, ಕಣ್ಣೀರು ಹಾಕೊಂಡ್ಬಿಟ್ಲು. ಹೌದಾ? ಆಮೇಲೆ ಸಮಾಧಾನ ಮಾಡಿದೆ, ಒಪ್ಕೊಂಡ್ಲಾ? ಮತ್ತೆ ನೀನು ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಲಮ್ಮ? ಮತ್ತೆ ಅಷ್ಟೊಂದು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳಿದ್ಲು. ನಾನು ಹೇಳದ್ ಮ್ಯಾಕೆ ಒಪ್ಕೊಳ್ಳೇಬೇಕು. ಯಾರಲ್ಲ ನಾನು? ನಂಜವ್ವ. ನಾನು ಮಾತನ್ನ ಒಪ್ಕೊಳ್ದೆ ಇರ್ತಾಳ? ನೀನು ವಕೀಲ ಆದ್ರೆ ನಾನು ವಕೀಲ ನವ್ವ. ಮಾತಲ್ಲಿ ನನ್ನನ್ನು ಗೆಲ್ಲಕ್ಕಾಯ್ತದ? ಊಟ ಮಾಡುವಾಡ್ತು ಬಾ. ಹಲೋ ಸ್ನೇಹ. ಹಲೋ ಅಣ್ಣಯ್ಯ, ಬಿಸಿ ಇದ್ಯಾ? ಇಲ್ಲ ಸ್ನೇಹ, ಮನೇಲೇ ಇದ್ದೀನಿ. ಓ, ಕೋರ್ಟಿಗೆ ಹೋಗಿಲ್ವಾ? ಇಲ್ಲ, ಬೇಗ ಬಂದೆ. ಹೇಳಿ ಸ್ನೇಹ. ಅದೇ ಅಣ್ಣಯ್ಯ, ನಾನು ಮಾಕ್ ಟೆಸ್ಟ್ಗೆ ಹುಬ್ಳಿಗೆ ಹೊರಟಿದ್ದೆ. ಓ, ಹೊರಟಾ? ಗುಡ್. ಟೆಸ್ಟ್ನ ಚೆನ್ನಾಗಿ ಮಾಡು. ಅಮ್ಮ ಹೇಳಿದ್ದನ್ನ ಯಾವುದನ್ನು ತಲೆಯಲ್ಲಿ ಇಟ್ಕೋಬೇಡ, ಎಲ್ಲ ಮರ್ತ್ಬಿಡು. ಅಮ್ಮ ನನ್ನ ಹತ್ರ ಎಲ್ಲ ಹೇಳಿದ್ರು. ಓ, ನಂಜಮ್ಮ ಹೇಳಿದ್ರಾ? ಸದ್ಯ ನಾನೇ ನಿನ್ನ ಹತ್ರ ಹೇಗೆ ಹೇಳೋದು ಅಂತ ಅನ್ಕೋತಿದ್ದೆ. ನಿನಗೆ ನನ್ನ ಮೇಲೆ ಸ್ವಲ್ಪ ಅಸಮಾಧಾನ ಇತ್ತು ಅಂತ ಅಮ್ಮ ಹೇಳಿದ್ರು. ಅದು ಆಗ, ಈಗೆಲ್ಲ ಏನಿಲ್ಲ, ಎಲ್ಲ ಸರಿ ಹೋಯ್ತಲ್ಲ. ಹೌದು ಅಣ್ಣಯ್ಯ, ಶ್ರೀ ತುಂಬಾ ಒಳ್ಳೆಯವರು ಅನ್ನೋದನ್ನ ನೀನ್ ಅರ್ಥ ಮಾಡ್ಕೋತಿ ಅಂತ ನನ್ಗೆ ಗೊತ್ತಿತ್ತು. ಈಗಲೂ ನಾನು ಶ್ರೀ ಒಟ್ಟಿಗೆ ಹುಬ್ಳಿಗೆ ಹೋಗ್ತೀವಣ್ಣಯ್ಯ. ಹ್ಞೂ ಅಣ್ಣಯ್ಯ, ಶ್ರೀನೇ ಅವ್ವನ ಹತ್ರ ಮಾತಾಡಿ ಅವಳನ್ನ ಒಪ್ಸಿದ್ರು ಗೊತ್ತಾ. ಈಗ ಅವ್ವಂಗೆ ಮತ್ತೆ ನಂಜಮ್ಮಂಗೆ ಇಬ್ರಿಗೂ ಒಂದ್ ರೀತಿಲಿ ಓಕೆನೆ. ನೀನೇ ಸ್ವಲ್ಪ ಗುರ್ರ ಅಂತಿದ್ದೆ, ಈಗ ನೀನು ಒಪ್ಕೊಂಡಿಯಲ್ಲ, ನನಗೆ ಖುಷಿನೇ.
ನಮ್ಮಮ್ಮ ಏನು ಹೇಳಿದ್ರು ಸ್ನೇಹ? ಅವರು ನಮ್ಮಿಬ್ರು ಪ್ರೀತಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿದ್ರು. ಹಾ, ಆಮೇಲೆ ಆ ಬಂಗಾರಮ್ಮಂಗೂ ನನ್ನ ಮೇಲೆ ಕೋಪ ಇದೆ ಅನ್ನೋ ವಿಷಯ ನಂಜಮ್ಮನೂ ಹೇಳಿದ್ರು. ನಮ್ಮಮ್ಮ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರ? ಹ್ಞೂ ಅಣ್ಣಯ್ಯ, ನಾನು ಟೆಸ್ಟ್ ಮುಗಿಸ್ಕೊಂಡು ಬಂದ್ಮೇಲೆ ನಿಂಗೆ ಸಿಗ್ತೀನಿ. ನಂಗೆ ವಿಶ್ ಮಾಡು ಅಣ್ಣಯ್ಯ. ಹಲೋ, ಹಾ ಹಾ ಸ್ನೇಹ, ಆಲ್ ದಿ ಬೆಸ್ಟ್ ಹೇಳಲ್ವಾ? ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಇದನ್ನ ನನ್ನ ಟೆಸ್ಟ್ಗೆ ಮತ್ತೆ ಪ್ರೀತಿಗೆ ಎರಡಕ್ಕೂ ಅಂತ ತಿಳ್ಕೊತೀನಿ. ಬಾಯ್ ಅಣ್ಣಯ್ಯ. ಫೋನ್ ಮಾಡಿ ತರ್ತಿಲ್ಲ ಅಂತ ಹೇಳ್ಬಿಡ್ಲಾ? ಸುಮ್ಕಿರ್ರಿ, ಪೆದ್ದಂತರ ಆಡ್ಬೇಡಿ. ಅಜಯ್, ತಾತನೇನೋ ಬೈತಿರಂಗೈತೆ, ಯಾಕೆ? ಏನ್ ಮಾಡಿದ್ರು? ಏನು ಇಲ್ಲಪ್ಪ. ತಾತ ಸಪ್ಪಗಾಗೋದ್ರು, ಏನಾಯ್ತು ಹೇಳಿ? ನಾನೇ ಹೇಳ್ತೀನಿ ಕಣವ. ನನ್ನ ಮಗಳ ಜೊತೆ ಫೋನಾಗ ಮಾತಾಡ್ತಿದ್ನಲ್ಲ, ಅವಾಗ ನನ್ನ ಮೊಮ್ಮಗನ್ಗೆ ಆಟ ಸಾಮಾನು ತಂದಿವ್ನಿ ಅಂತ ಹೇಳ್ಬಿಟ್ನಲ್ಲ, ಅದಕ್ಕೆ ಇವಳು ನನ್ನ ಮೇಲೆ ಕೋಪ ಮಾಡ್ಕೊಂಡು ಮುನ್ಸ್ಕೊಂಡವಳೆ. ಈಟ್ಗೆಲ್ಲ ಕೋಪ ಮಾಡ್ಕೋತಾರ ಅಜಯ್? ಮೊಮ್ಮಗ ವಿಡಿಯೋ ಗೇಮ್ ಕೇಳ್ತಾ ಇದ್ದ ಕಣಪ್ಪ. ಹುಟ್ಟಬ್ಬಕ್ಕೆ ಕೊಡ್ಸಕ್ ಆಗ್ಲಿಲ್ಲ. ಈಗ ಅವನು ಕೊಟ್ಟು ಅವ್ನ ಮುಖದಾಗ ಆಗೋ ಸಂತೋಷ ನೋಡಮ್ಮ ಅಂದ್ರೆ ಎಲ್ಲ ಹೇಳ್ಬಿಟ್ಟು ಕೆಡಿಸ್ಬಿಟ್ರು. ಸರಿ ಕಣೆ, ತೆಪ್ಪಾಯ್ತು. ವಯಸ್ಸಾದ್ಮೇಲೆ ಬುದ್ಧಿ ಸರಿಯಾಗಿ ಕೆಲಸ ಮಾಡಕ್ಕಿಲ್ಲ. ಏನ್ ಮಾಡೋದು? ಲೇ ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊತಾರನೆ. ನೋಡು, ಊರ್ಗ್ ಹೋದ್ಮ್ಯಾಕೆ ಮೈಸೂರು ಸಿಲ್ಕ್ ಸ್ಯಾರಿ. ಏನಾಯ್ತು ಮಿಸ್ಸು? ಯಾಕವ್ವ, ನಾವಿಬ್ರು ಕಿತ್ತಾಡ್ತಾ ಇರೋದ್ ನೋಡಿ ನಗ್ತಾ ಇದೀಯಾ? ಅಯ್ಯೋ ಇಲ್ಲ ಇಲ್ಲ ಅಜ್ಜಿ, ನಾನು ಬೇರೆನೇನೋ ಯೋಚನೆ ಮಾಡ್ತಾ ನಗ್ತಿದ್ದೆ. ಅಡ ನಾನು ಬರ್ತೀನಿ. ಸರಿ ಕಲ, ಹುಷಾರ್. ಅಡ ಅದನ್ನ ನಿಮಗೆ ನಾನು ಹೇಳ್ಬೇಕು. ಹುಷಾರಾಗಿ ಹೋಗ್ಬನ್ನಿ. ಸಿಸ್ಟರ್, ಪರೀಕ್ಷೆ ಸಂದಕ್ಕೆ ಬರೀರಿ, ಎಲ್ಲ ಒಳ್ಳೇದಾಗ್ಲಿ. ಅಡ ನಾ ಬರ್ತೀನಿ. ಸರಿ ಕಲ. ಬಾಯ್ ಸಿದ್ದೇಶ್. ಇದ್ಯಾಕ್ ಪುರ್ಸಿ ಇಷ್ಟು ಅರ್ಜೆಂಟ್ ಆಗಿ ಮೀಟ್ ಮಾಡು ಅಂದೆ? ನಿನ್ ತಾವ ಒಂದು ಅರ್ಜೆಂಟ್ ವಿಷಯ ಮಾತಾಡ್ಬೇಕು ಕಣವಿ. ನಮ್ಮ ಮಮ್ಮಿ ತಾವನುವೆ ನನ್ನ ಫ್ರೆಂಡ್ ಪುಸ್ತಕ ಕೊಟ್ಬಿಟ್ಟು ಬರ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಬಂದಿವ್ನಿ. ಏನ್ ವಿಷಯ? ನನ್ಗೆ ಯಾಕೋ ಕಾಳಿ ಮಾವ ಏನಾನ ಎಡ್ವರ್ಟ್ ಮಾಡೋಣ ಅಂತ ಡೌಟ್ ಆಯ್ತದ. ಎಡವಟ್ಟ? ಏನೋ ಹೇಳ್ತಿದ್ಯಾ? ಕಾಳಿ ಮಾವ ನನ್ನ ತವ ಬಂದ್ಬಿಟ್ಟು ಸಾನಕ್ಕ ನಂಬರ್ ಕೇಳ್ದ, ನಾನು ಕೊಡ್ಲಿಲ್ಲ, ಆಟ ಆಡಿಸ್ಬಿಟ್ಟೆ. ಅದಕ್ಕೆ ಸ್ಯಾನೆ ಕೋಪ ಮಾಡ್ಕೊಂಡು ಹೆಂಗಾನ ಸಾನಕ್ಕ ನಂಬರ್ ತಗತೀನಿ ಅಂತ ಆಟ ಹಿಡ್ದಿದ್ದ ಕಣವಿ. ನನ್ಗೆ ಯಾಕೋ ತುಂಬಾ ದಿಗ್ಲಾಯ್ತದೆ. ನಮ್ಮ ಮಮ್ಮಿನೇನಾದ್ರೂ ಅವನಿಗೆ ಸಾನಕ್ಕ ನಂಬರ್ ಕೊಟ್ಬಿಟ್ಟು ಫೋನ್ ಮಾಡು ಅಂತ ಹೇಳೋಳ ಅಂತ. ಅವನೇನ ನಂಗೆ ಮಾಡಿದ್ರೆ ಅಂತ ಸಹನಕ್ಕಂಗೆ ಮೊದಲೇ ಏಳು ಮಾಡ್ಬೇಕು ಕಣವಿ. ಯಾಕಂದ್ರೆ ದೇವಿಪುರದಾಗೆ ಇವ್ರದ್ದು ಮಿಸ್ ಅದೆ. ದೇವಿಪುರನ? ದೇವಿಪುರದಾಗೆ ಪುಟ್ಟಕ್ಕನ್ ಮೆಸ್ ಐತೆ. ನಿಮ್ದು ಯಾವುದು? ತಾತ, ಇವ್ರದಯ್ಯ ಪುಟ್ಟಕ್ಕನ್ ಮೆಸ್ಸು. ಹೌದಾ? ಓಹೋ, ನೀನು ಪುಟ್ಟಕ್ಕನ ಮಗಳೇನವಾ? ಹೂ ತಾತ, ನಿಮ್ಗೆ ಅವ್ವ ಗೊತ್ತಾ? ಗೊತ್ತು ಕಣವ. ನಾನು ಕೆಲಸ ಮಾಡ್ತಿದ್ದ ಆ ಸಮಯದಲ್ಲಿ ಪುಟ್ಟಕ್ಕನ ಮೆಸ್ನಾಗೆ ಊಟ ಮಾಡ್ತಿದ್ದು. ನನ್ನ ಒಂದ್ ದಿವಸನೂ ಕರ್ಕೊಂಡು ಹೋಗ್ಲಿಲ್ವಲ್ರಿ? ಸುಮ್ ಕೂತ್ಕೊಂಡಿರು, ಎಲ್ಲದಕ್ಕೂ ಬಾಯ್ ಆಗ್ತಿ.
ಅಲ್ಲವ ನಾನು ಕೇಳಿದ್ದಕ್ಕೆ ನೀನೇನು ಹೇಳಲೇ ಇಲ್ಲ. ಹೋಗ್ಲಿ ಬಿಡು, ಪರವಾಗಿಲ್ಲ. ಅಯ್ಯೋ ಅಜ್ಜಿ, ಹಾಗೇನಿಲ್ಲ. ಅದು ನಾನು ಇವರು ಆದ್ರೆ ನಮ್ಗಿನ್ನೂ ಮದ್ವೆ ಆಗಿಲ್ಲ. ಅಂದ್ರೆ ಮುಂದೆ ಮದುವೆ ಆಗ್ತೀನಿ ಅಂತ ಆಯ್ತು. ಮಗ ಕೈ ಕೊಡು. ಮದುವೆ ಆದ್ಮೇಲೆ 100 ವರ್ಷ ತಂದಾಗ್ಬೇಡ್ರಿ, ಆಯ್ತಾ? ಅಲ್ಲ, ಮದ್ವೆ ಆಗದೆ ಹಿಂಗ್ ಒಟ್ಟಿಗೆ ಹೋಗ್ತಾ ಇದ್ದೀರಲ್ಲ ಇಬ್ರು, ಪರವಾಗಿಲ್ವೇ? ಅಜ್ಜಿ, ನೀವು ಕೇಳ್ತಿರೋದು ನಂಗೆ ಅರ್ಥ ಆಗ್ತಿದೆ. ಆದ್ರೆ ನಾನು ಹುಬ್ಳಿಗೆ ಪರೀಕ್ಷೆ ಬರೆಯಕ್ಕೆ ಹೋಗ್ತಿದ್ದೀನಿ, ಅದಕ್ಕೆ ಇವ್ರು ನನ್ನ ಜೊತೆ ಬರ್ತಿದ್ದಾರೆ ಅಷ್ಟೇ. ಓ, ಹೌದೇನೋ? ಹೇಳ ಮುಂಚೆ. ಅಣ್ಣ, ನೀನು ಒಸಿ ಹುಷಾರಾಗಿರು. ಹಲೋ, ಹೇಳ. ಅಯ್ಯೋ, ಯಾರ್ ಕಡೆಯವ್ರಂತ ಗೊತ್ತಿಲ್ಲ ಕಣ. ನಿನ್ನ ಒಡೆಯೋದಕ್ಕೆ ಟ್ರೈನ್ ಹತ್ತವ್ರೆ. ನಾನು ಹೋಯ್ತಾ ಕೇಳಿಸ್ಕೊಂಡೆ, ಕಂಟಿ ಕಥೆನೆ ಮುಗಿಸ್ಬಿಡ್ಬೇಕಂತ ಮಾತಾಡ್ಕತ್ತ ಇದ್ರು. ಯಾವ್ದಕ್ಕ ನೀವು ಒಸಿ ಹುಷಾರಾಗಿರೋ ಕಣ. The person you're calling is not answering. ಫೋನ್ ರಿಸೀವ್ ಮಾಡ್ತಿಲ್ಲ ಕಣೋ. ಇನ್ನೊಂದ್ಸರಿ ಫೋನ್ ಮಾಡವಿ. ಹಲೋ ಹಲೋ, ಸಹನಾ ಅಕ್ಕ ಇಲ್ವಾ? ಇಲ್ಲ. ಏನ್ ವಿಷಯ? ನಾನು ಸಹನಾ ಅಕ್ಕ ಹತ್ರ ಮಾತಾಡ್ಬೇಕು. ಯಾವಾಗ ನೋಡಿದ್ರು ನೀವೇ ಕಾಲ್ ಪಿಕ್ ಮಾಡ್ತಿರಲ್ಲ. ನೀವು ಇಲ್ಲಾಂದ್ರೆ ಚಿತ್ರ ಅಕ್ಕ. ನಮ್ಮ ಅಕ್ಕ ಎಲ್ಲಿ? ಏನಮ್ಮ ಹಿಂಗ್ ಕೇಳ್ತಿದ್ಯಾ? ನಾನೇನೋ ಬೇಕು ಬೇಕು ಅಂತ ನಿಮ್ಮ ಅಕ್ಕನ ಫೋನ್ನ ಕಿತ್ತಿಟ್ಕೊಂಡಿರೋ ಹಾಗೆ. ನಂಗೂ ಯಾಕೋ ಅದೇ ಡೌಟ್ ಆಗ್ತಿದೆ ಅತ್ತೆ. ತಪ್ಪು ತಿಳ್ಕೊಬೇಡಿ, ಅಕ್ಕನಿಗೆ ಫೋನ್ ಕೊಡ್ತೀರಾ? ಮಾತಾಡ್ಬೇಕು. ಅವಳು ಮನೇಲಿಲ್ಲ, ಹೊರಗಡೆ ಹೋಗಿದ್ದಾಳೆ. ಎಲ್ಲಿ ಹೋಗಿದ್ದಾಳೆ? ಅದನ್ನ ಅವಳು ಬಂದ್ಮೇಲೆ ಕೇಳು. ಹಲೋ, ಏನಾಯ್ತು ಸುಮಾ? ಫೋನ್ ಕಟ್ ಮಾಡ್ಬಿಟ್ರು. ನನ್ಗೆ ಯಾಕೋ ಭಯ ಆಯ್ತದೆ ಸುಮಾ. ಪಕ್ಕ ಕಾಳಿ ಮಾವ ಫೋನ್ ಮಾಡಿ ಏನಾನ ಎಡ್ವಟ್ ಮಾಡೇ ಇರ್ತಾನೆ. ಈಗ ಏನ್ ಮಾಡೋದು? ಸ್ನೇಹಕ್ಕ ಬೇರೆ ಊರಲ್ಲಿಲ್ಲ, ಈಗೇನೋ ಮಾಡೋದು.
ಕಂಟಿ ಅಣ್ಣ ಹೋದ್ರು. ಇದೇ ಸರಿಯಾದ ಸಮಯ ಆ ಹುಡುಗಿನ ಎತ್ತಾಕೊಂಡು ಹೋಗಮ್ಮ. ಲೇ ದಡ್ಡ, ಅಲ್ಲಿ ಜನ ಅವ್ರೆ, ಅವಳ ಕೈ ತೊಳ್ಕೊಂಬರಕ್ ಹೋಗ್ಲಿ. ಕ್ಲೋರೋಫಾರ್ಮ್ ಹಾಕಿ ಎತ್ತಾಕೊಂಬರಮ್ಮ. ಅಜ್ಜಿ, ನಾನು ಕೈ ತೊಳ್ಕೊಂಡು ಬರ್ತೀನಿ. ಕೊಡಿ, ನಿಮ್ಮ ತಟ್ಟೆ ಕೊಡಿ. ಇಲ್ಲೇನ ಈ ನನ್ನ ಮಕ್ಕಳ ಮ್ಯಾಗ ಕೈ ಮಡಗಿದ್ರೆ ಪಕ್ಕ ಮೆಸ್ಸಿಗೆ ಗೊತ್ತಾಗೋಯ್ತದೆ. ಇಲ್ಲಿ ಚಾನೆ ಜನ ಅವ್ರೆ, ಕಮ್ಮಿ ಜನ ಇರೋ ಕಡೆ ಇವ್ರಿಗೆ ವಿಚಾರಿಸ್ಕೊಳ್ಳೋಣ. ಕಂಟಿನ ಹುಡುಗಿನ ದೂರ ಮಾಡೋಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ನಾನುವೆ ಅದೇ ಕೆಲ್ಸದ ಮ್ಯಾಕೆ ಇವನಿ. ಇನ್ ಮ್ಯಾಕೆ ಆ ಹುಡುಗಿ ಕಂಟಿ ತಂಟೆಗೆ ಬರಕಿಲ್ಲ. ಮತ್ತೆ ನೀವ್ ಏನ್ ಮಾಡಕ್ ಹೊಟ್ಟಿದ್ದೀರಾ? ನಿನ್ಗೂ ಅವರಿಬ್ರು ಒಟ್ಟಿಗೆ ಇರೋದು ಇಷ್ಟ ಇಲ್ಲ ಅಲ್ವೇ? ಅಲ್ಲ ಅತ್ತೆ, ಅದ್ರಲ್ಲಿ ಆ ಹುಡುಗಿದೇನು ತಪ್ಪಿಲ್ಲ. ನೀನ್ ಹಿಂಗ್ ಪದೇ ಪದೇ ಆ ಹುಡುಗಿನ ವಯಸ್ಕೊಂಡ್ ಮಾತಾಡ್ತಿದ್ಯಲ್ಲ, ಆ ಹುಡುಗಿ ನಿನ್ಗೆ ಯೋನ್ ಹಾಕ್ಬೇಕು ಚಂದ್ರು. ಗೊತ್ತಿರವಳ ಏನಿವಮ್ಮ ಮುಖ್ಯವಾದ ಸಮಯದಾಗೆ ಫೋನೇ ತೆಗಿತಾ ಇಲ್ವಲ್ಲ? ಯೋಳ್ ಚಂದ್ರು, ಯಾರ ಹುಡುಗಿ? ಫೋನ್ ತೆಗಿ. ಹಲೋ ಅಮ್ಮೋರೆ, ನಾನು ಪದೇ ಪದೇ ಫೋನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ನನ್ ಮ್ಯಾಕೆ ಸಾನೆ ಕೋಪ ಇರ್ತೈತೆ. ಆದ್ರೆ ವಿಷಯ ತುಂಬಾ ಮುಖ್ಯವಾದದ್ದು. ಈಗ ನಿಂತವ ಮಾತಾಡೋದಕ್ಕೆ ಸಮಯ ಇಲ್ಲ ನನಗೆ. ಮಡ್ಗು ಫೋನ್. ಅಮ್ಮೋರೆ, ನಿಮ್ ಮಗನ್ ಬಗ್ಗೆ ಹೇಳ್ಬೇಕು. ಕಂಟಿ ಸಾಹೇಬ್ರ ಬಗ್ಗೆ ಹುಬ್ಳಿಗೆ ಟ್ರೈನ್ ನಾಗ ಹೋಗ್ತಾವ್ರೆ ಅಲ್ಲೂರಾ? ಅಲ್ವ ರಾಮ್ ಅವ್ರೆ, ಕಂಟಿ ಸಾಹೇಬ್ರ ಮ್ಯಾಕೆ ದಾಳಿ ಮಾಡಕ್ಕೆ ಆಳ್ಗಳನ್ನ ತಯಾರು ಮಾಡವ್ರೆ. ಏನೋ? ಹ್ಞೂ ಅಮ್ಮವ್ರೆ, ದಾಳಿ ಮಾಡಿಸ್ತಾ ಇರೋರು ಯಾರ್ ಗೊತ್ತಾ? ನಿಮ್ ಮಗನ್ ಜೊತೆ ಅವಳಲ್ಲ, ಅದೇ ಹುಡುಗಿ.
ಒಂಟಿಯಾಗಿ ನಿಮ್ ಮಗನ್ ಕರ್ಸ್ಕೊಂಡು ಅವ್ರ ಕಥೆನ್ ಮುಗ್ಸಕ್ಕೆ ಪ್ಲಾನ್ ಮಾಡವಳೆ. ಇದನ್ನೇ ನಿಮ್ಗೆ ಹೇಳ್ಬೇಕಿತ್ತು ಅಮ್ಮವ್ರೆ. ಮುಂದೊಂದು ನೀವು ನೋಡ್ಕೊಳ್ಳಿ. ಅವಳೆ ಪುಟ್ಟಕ್ಕನ ಮಗಳು ಅಂತ ಗೊತ್ತಾದ್ಮ್ಯಾಕ ಐತೆ ಒಳಗ್ ಹಬ್ಬ. ಅಲೋ ಬೈರ, ಆ ಹುಡುಗಿಯಿಂದ ನಮ್ ಕಂಟಿಗೆ ಅಪಾಯ ಆಯ್ತಂತೆ. ಅವಳು ಆಳ್ಗಳನ್ನ ಕರೆಸಿ ಕಂಟಿ ಮ್ಯಾಕೆ ದಾಳಿ ಮಾಡಕ್ ಹೊಂಟವಳೆ. ಏನಾಗ್ಲಿ ಬೈರ, ಆ ಹುಡುಗಿನ ಮಾತ್ರ ಬಿಡಬಾರ್ದು. ಎತ್ತಕೊಂಡ ಆದ್ರೆ ನಮ್ ಕಂಟಿಗೆ ಏನೂ ಆಗ್ಬಾರ್ದು. ಪುಟ್ಟಕ್ಕ ಬನ್ನಿ ಅಮ್ಮವ್ರೆ, ಬನ್ನಿ ಕೂತ್ಕೊಳ್ಳಿ. ಯೋನ್ ಪುಟ್ಟಕ್ಕ, ಸ್ಯಾನೆ ದಿವಸ ಆದ್ಮೇಲೆ ಗೆಪ್ತಿ ಮಾಡ್ಕೊಂಬಿಟ್ಟಿದ್ಯಾ? ಮುಖ್ಯವಾದ ಇಸಿಯನಾ? ಬಾಬಾ ಅದ್ಯೋಟ್ ಬಿಸಿಲು ಪುಟ್ಟಕ್ಕ, ಕುಡಿಯಕ್ಕೆ ನನಗೆ ಕೊಡ್ತೀಯಾ? ಇರಿ ಮಜ್ಜಿಗೆ ತಕ್ಕ ಬರ್ತೀನಿ. ಅಬ್ಬಬ್ಬಾ, ಅದೇನೇನ್ ಚಿಂತೆ ಇತ್ತೋ ನೀನ್ ಕೊಟ್ಟ ಮಜ್ಜಿಗೆ ಕುಡ್ದು ಒಂದೇ ಗುಟಕ್ನಾಗ ಎಲ್ಲ ಮಾಯವಾಗೋಯ್ತು ನೋಡು ಪುಟ್ಟಕ್ಕ. ಅದ್ಯಾಕ ಹಂಗೆ ನಿಂತ್ಕೊಂಡಿದೀಯಾ? ಕುಂತ್ಕೋ ಪುಟ್ಟಕ್ಕ. ಏಳ್ ಪುಟ್ಟಕ್ಕ, ಅದ್ಯೋನ್ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ದೆ? ಆದ್ರೆ ಪ್ರತ್ಯೇಕಿತನು ನಿಮ್ ತಾವ್ ಹೇಳ್ಬೇಕು ಅಂತ ಗೊತ್ತಾಗಿಲ್ಲ, ಏನಾರ ಒಂದು ಅಡ್ಡಿ ಆಯ್ತಿತ್ತು. ನೀವ್ ಯಾವ ಹುಡುಗಿನ ನಂಜಮ್ಮನ ಕಡೆಯವಳು ಅಂದ್ಕೊಂಡಿದಿರೋ ಅವಳೆ ನನ್ನ 2ನೇ ಮಗಳು. ಸ್ನೇಹ. ಅವಳ ಹೆಸರು ಸ್ನೇಹನಾ? ಫೋಟೋದಾಗ ಅವಳಲ್ಲ, ಅವಳೆ. ಯಾವತ್ತೂ ನಿಮಗ್ ಕೆಟ್ಟದ್ ಬಯಸಕ್ಕಿಲ್ಲ. ನನ್ನ ಮಗಳು ಆಟಯ್ಯ. ಆದ್ರೆ ನಿನ್ ಮಗಳು ನನ್ ಮಗನ್ ಜೊತೆ ಇದೆಲ್ಲ ನಂಜವನ ಆಟ ಪುಟ್ಟಕ್ಕ. ನಂಗೆ ಈಗೆಲ್ಲ ಅರ್ಥ ಆಯ್ತೈತೆ.
ಕಂಟಿ ನನ್ ಮಗ ಅನ್ನೋ ಇಸ್ಯನ ಅವಳದ್ ಹೆಂಗೋ ಮಾಡಿ ಮುಚ್ಚಾಕೋಳೆ. ನನ್ ಮಗ ಕಂಟಿ ಚಾನೆ ಒಳ್ಳೆಯವನು ಪುಟ್ಟಕ್ಕ. ಆದ್ರ ನಂಜವನ್ ಕೈಗೆ ಸಿಕ್ಕಾಕೊಂಡು ನಮ್ಮಿಬ್ರು ಮಕ್ಕಳು ತ್ಯಪ್ದಾರಿ ಹಿಡಿತಾವ್ರೆ ಅನ್ಸ್ತೈತೆ. ನಿನ್ ಮಗಳಿಗೆ ಯೋನು ಆಗಕ್ಕಿಲ್ಲ ಪುಟ್ಟಕ್ಕ. ಅವಳು ಹುಬ್ಳಿಗೆ ಪರೀಕ್ಷೆ ಬರೆಯಕ್ಕೆ ಹೋಯ್ತಾವಳೆ ಅಂತ ಹೇಳ್ದಲ್ವಾ? ಅವಳು ಪರೀಕ್ಷೆ ಬರೀತಾಳೆ, ದಿಗ್ಲು ಬೀಳ್ಬೇಡ. ಅಳಬೇಡ ಪುಟ್ಟಕ್ಕ. ಆದ್ರೆ ನಿನ್ನಿಂದ ನನ್ಗೊಂದ್ ಕೆಲ್ಸ ಆಗ್ಬೇಕು ಪುಟ್ಟಕ್ಕ. ಹೇಳಿ ಅಮ್ಮರೆ, ಹೇಳಿ. ನೀವು ಏನು ಕೇಳಿದ್ರು ನಾನು ಮಾಡ್ತೀನಿ. ನಿನ್ ಮಗಳ ಮದ್ವೆ ಸಮಯದಾಗೆ ನಾನ್ ದುಡ್ಡು ಕೊಟ್ಟಾಗ ಈ ಋಣನ ಹೆಂಗ್ ತೀರ್ಸೋದೋ ಗೊತ್ತಿಲ್ಲ ಅಂತ ಹೇಳಿದ್ಯಲ್ಲ. ಈಗ ಅದಕ್ಕೆ ಸಮಯ ಬಂದೈತೆ. ನನಗ್ ಮಾತು ಕೊಡು ಪುಟ್ಟಕ್ಕ. ಇನ್ಮ್ಯಾಕೆ ಯಾವುದೇ ಕಾರಣಕ್ಕೂ ನಿನ್ನ ಮಗಳು ನನ್ನ ಮಗನ ಭೇಟಿಯಾಗಕೂಡ್ದು. ಅವನ್ ತವ ಮಾತಾಡ್ಕೂಡ್ದು. ನನ್ನ ಮತ್ತೆ ನಿನ್ನ ಮಧ್ಯೆ ಇರೋ ನಂಟು ಉಳಿಬೇಕು ಅಂದ್ರೆ ನನ್ನ ಮಗ ನಿನ್ನ ಮಗಳು ದೂರ ಆಗ್ಲೇಬೇಕು. ನನಗ್ ಮಾತು ಕೊಡು ಪುಟ್ಟಕ್ಕ. ನೀವು ನನ್ನ ಪಿರಾಣ ಕೇಳಿದ್ರು ಒಂದ್ ಕ್ಷಣನೂ ಯೋಚನೆ ಮಾಡಕ್ಕಿಲ್ಲ. ಏನಾಯ್ತು ಸುಮಾ? ಬಾವಾ ಅದು ಕಾಳಿ ಮಾವ ನನ್ನ ತವ ಬಂದ್ಬಿಟ್ಟು ಸಹನಕ್ಕ ನಂಬರ್ ಕೇಳ್ದ, ನಾನು ಕೊಡ್ಲಿಲ್ಲ. ನಮ್ಮ ಮಮ್ಮಿನೇನಾದ್ರು ಅವನಿಗೆ ಸಹನಕ್ಕ ನಂಬರ್ ಕೊಟ್ಬಿಟ್ಟು ಫೋನ್ ಮಾಡು ಅಂತ ಹೇಳೋಳ ಅಂತ. ಅವಳು ತುಂಬಾ ಬೇಜಾರಲ್ಲಿದ್ಲು ಬಾಬಾ. ಅಲ್ಲಿ ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಪಕ್ಕ ಈಗ್ಲೂ ಅವರೇ ಫೋನ್ ತೆಗಿತಾರಲ್ವೇ ನವಿ? ಹಲೋ, ಹೇಳೋ ಮುಳ್ಳಿ. ಅಮ್ಮ ಸಹನ ಅವರಲ್ಲಿ? ಇದೇನು ಎಲ್ರೂ ಫೋನ್ ಮಾಡಿ ಅವಳನ್ನೇ ಕೇಳ್ತಾ ಇದಾರಲ್ಲ. ಹಲೋ ಅಮ್ಮ. ಏನಾಯ್ತು? ಸಹನನ್ ಯಾಕೆ ಕೇಳ್ತಿದ್ಯಾ? ಅಮ್ಮ ಇರಮ್ಮ ಸುಮ್ನೆ. ನಾನು ಸಹನ ಹತ್ರ ಮಾತಾಡ್ಬೇಕು, ಫೋನ್ ಕೊಡು. ಅಮ್ಮನ್ನ ಏಕವಚನದಲ್ಲಿ ಮಾತಾಡ್ತೀಯ. ಅವಳು ನಿನಗೆ ಸಹನ ಅವರ? ಅಮ್ಮ ಮಾತು ಯಾಕೆ ಬದಲಾಯಿಸ್ತಿದ್ಯಾ? ನಾನು ಸಹನ ಹತ್ರ ಮಾತಾಡ್ಬೇಕು, ಫೋನ್ ಕೊಡಿದ್ರೆ ಕೊಡಕ್ಕಾಗಲ್ವಾ?